ಕೂದಲಿಗೋಸ್ಕರ ಜನ ಏನೇನೆಲ್ಲ ಮಾಡಿದ್ದಾರೆ, ಏನೇನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಕೂದಲು ಇಲ್ಲದೆ ಇರೋದೇನೆ ಇವತ್ತು ತುಂಬ ದೊಡ್ಡ ಹಿಟ್ಟಾಗಿ, ಅದು ಕೂಡ ಬರೀ ಇಂಡಿಯಾದಲ್ಲ, ಯುರೋಪಲ್ಲಿ, ಜರ್ಮನಿಲಿ, ಎಲ್ಲ ಕಡೆ. ಅಂದರೆ ಏನರ್ಥ, ಎಲ್ರಿಗೂ ಕೂದಲಿನ ಸಮಸ್ಯೆ ಇದೆ ಅಂತ ಅರ್ಥ. ಸೊ ಆ ಒಂದು ಸಮಸ್ಯೆನ, ಆ ಒಂದು ಪ್ರಾಬ್ಲಮನ್ನು ತಗೊಂಡು ಅದನ್ನೇ ಸ್ಟ್ರೆಂತ್ ಆಗಿ ಬಳಸ್ಕೊಂಡು ನಮ್ಮ ರಾಜ್ ಬಿ ಶೆಟ್ಟಿ ಅವರು ಇಡೀ ತಂಡ ಕಟ್ಟಿ ಒಂದು ಮೊಟ್ಟೆ ಕತೆ ತಂಡ ಇಲ್ಲಿದೆ. ಕ್ಲಾಪ್ಸ್ ಫಸ್ಟು. ಸೊ ನೋಡಿ, ಈ ಥರ ಟಿ ಶರ್ಟ್ಗಳನ್ನ ಪ್ರಿಂಟ್ ಮಾಡೋಕೆ ಕೂಡ ಕಾಸಿಲ್ಲದೆ ಫಸ್ಟು ಯೋಚನೆ ಮಾಡಿ ಏನಪ್ಪ ಮಾಡೋದು ಸಿನಿಮಾಗೆ ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಟಿ ಶರ್ಟ್ನ ನಾನು ಪ್ರಿಂಟ್ ಮಾಡಿಕೊಡ್ತೀನಿ ಅಂತ ಪವನ್ ಅವ್ರು ಎಂಟ್ರಿ ಕೊಡ್ತಾರೆ. ಸೊ ಅವರು ಬರೀ ಟಿ ಶರ್ಟ್ ಪ್ರಿಂಟ್ ಮಾಡಿಕೊಡ್ತಾರೆ. ಈ ಥರ ದೊಡ್ಡ ತಂಡನ ಕಟ್ಕೊಂಡು ಇವತ್ತಿನ ದಿನ ತುಂಬ ಮನಸ್ಸುಗಳನ್ನ ಗೆಲ್ತಾ ಇದ್ದಾರೆ. ಸರ್ ಅದೇನು ಸರ್ 1.2 TB ಮಾತ್ರ ಶೂಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರಿ. ಅಷ್ಟೇ ಇತ್ತಾ ಮೆಮರಿ ಕಾರ್ಡ್ ಸ್ಪೇಸ್, ದುಡ್ಡು ಅಷ್ಟೇ ಇತ್ತಾ? ದುಡ್ಡು ಅಷ್ಟೇ ಇತ್ತು. ಅಲ್ಲ, ನನಗೆ ಒಂದು ನಗು ಬಂದಿದೆ ಏನು ಅಂದರೆ, ಪವನ್ ಒಬ್ಬರು ದೊಡ್ಡ ಫಿಲ್ಮ್ ಮೇಕರ್ ಆಗಿದ್ರು. ಆಮೇಲೆ ನೀವೆಲ್ಲ ಸೇರಿಕೊಂಡು ಒಳ್ಳೆ ಪ್ರಮೋಷನ್ ಪರ್ಸನ್ ಮಾಡಿದ್ರಿ. ಈಗ ಪಾಪ ಟಿ ಶರ್ಟ್ ಮಾರೋರು ಮಾಡ್ತಾ ಇದ್ರಲ್ಲ, ನಂಗೆ ತುಂಬ ಅವರು ಪ್ರಮೋಷನ್ ಐಡಿಯಾಸ್ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೇನೋ ಮಾಡ್ಬಿಡ್ತಾರೆ ಅವರು. ಅಲ್ಲಿ ತಗೊಂಡೋಗಿ ಡಬಲ್ ರೋಡ್ ಫ್ಲೈಓವರಲ್ಲಿ ಹೊಸ ಡಿವೈಡರ್ ಕಟ್ಬಿಟ್ರು ತಗೊಂಡೋಗಿ, ಅದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕಾ? ಸೊ ಆ ಥರದ್ದೆಲ್ಲ ಐಡಿಯಾಸ್ನ ಕೊಟ್ಟು ಇವತ್ತಿನ ದಿನ ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ದುಡ್ಡು ಎಣಿಸ್ಕೋತಾ ಇದ್ದಾರೆ. ಬಟ್ ಒಳ್ಳೆ ವಿಷಯ ಅದು ಎಂಟೈರ್ ತಂಡಕ್ಕೆ. ಬಟ್ ಇವತ್ತು ನಿಮ್ಮನ್ನು ಫೀಚರ್ ಮಾಡೋದು ಅಲ್ದಂಗೆ ಜೊತೆ ಇರೋರು ಎಲ್ಲರೂ ಫೀಚರ್ ಮಾಡಬೇಕು ಅಂತ ನನಗೆ ಆಸೆ. ಯಾಕೆಂದರೆ ಸಿನಿಮಾ ನೋಡಿ ನಾನಂತೂ ಫುಲ್ ಕಳೆದೋಗಿದ್ದೆ. ಸದ್ಯ ನಾನು ಕೂದಲು ಕಳೆದೇ ಇದ್ರೆ ಸಾಕು ಅಂತ ಇದ್ದೆ. ಬಟ್ ಇವಾಗ ಕಳೆದ್ರೂ ಪರವಾಗಿಲ್ಲ ಗುರು, ಅದೇ ಒಂಥರ ಚೆನ್ನಾಗಿರುತ್ತೆ ಅಂತ. ಮೊದಲಿಗೆ ಲೇಡೀಸ್ ಫಸ್ಟ್ ನಮ್ಮ ವಾಡಿಕೆ. ಸರಳ ಅವರನ್ನು ಮಾತಾಡ್ಸೋದಕ್ಕೂ ಮುಂಚೆ ನಮ್ಮ ಎಕನಾಮಿಕ್ಸ್ ಟೀಚರ್ನ ಮಾತಾಡಿಸ್ಬೇಕು. ಯಾಕೆಂದರೆ ಅವ್ರಿಗೆ ಸಿನಿಮಾದಲ್ಲಿ ಹೆಸರೇ ಇಲ್ಲ. ಅವರು ಹೆಸರನ್ನೇ ಹೇಳ್ದಂಗೆ ಎಕನಾಮಿಕ್ಸ್ ಟೀಚರು. ಡಬ್ಬಿ ವಾಪಸ್ ಕೊಟ್ರಾ ಇಲ್ವಾ? ಈ ಪ್ರಶ್ನೆ ಎಷ್ಟು ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ? ಏನಾಗ್ತಾ ಇದ್ದೀರಾ, ನಿಜ ಹೇಳಿ. ಹೇಳ್ತೀನಿ, ಎಲ್ಲರೂ ಮೂವಿ ಮುಗಿದ್ಮೇಲೆ ಆಡಿಯನ್ಸ್ ಎಲ್ಲ ಹೊರಗೆ ಬರಬೇಕಾದ್ರೆ ಮೇಡಮ್ ಟಿಫಿನ್ ಒಂದು ಬೇಗ ಕೊಟ್ಬಿಡಿ ಮೇಡಮ್ ಆ ಥರ ಹೇಳ್ತಾ ಇದ್ದಾರೆ. ನನಗೊಂದು ಡೌಟ್ ಇದೆ, ನೀವೆಲ್ಲ ಆಹಾರ ಅವ್ರ ಪಾಪ ತಂದು ಕೊಡ್ತಾರೆ ಪ್ರೀತಿಯಿಂದ, ಅದನ್ನೇನು ಫಸ್ಟ್ ನೀವು ಪರಿಮಳ ನೋಡೋದು? ಅದಕ್ಕೆ ಮೂಸೋದೊಂದು ಬೇರೆ ಥರ ಹೇಳ್ಬೋದು, ಬಟ್ ಪರಿಮಳ ನೋಡಿ ಯಾಕೆ ತಿನ್ನೋದು? ಐ ವಾಂಟ್ ಟು ನೋ ದಿಸ್ ಫ್ಯಾಕ್ಟ್. ಯಾಕೆ ಅಂದರೆ ಹೌದು, ನಾ ಯಾರು ಹಂಗೆ ಮಾಡಲ್ಲ. ಅಯ್ಯೋ ಹೊಟ್ಟೆ ಅಪ್ಪ ಸಾಕಪ್ಪ ಸಿಕ್ಕರೆ ಸಾಕು ಅಂತ ತಿಂತೀವಿ. ಅದನ್ನು ಫಸ್ಟು ನೋಡ್ಬಿಟ್ಟು ಸ್ಮೆಲ್ ನೋಡಿ ಹಾಂ ಅಮ್ಮ ಮಾಡಿದ್ದ ಅಂತೆಲ್ಲ ನೋಡಿ ಯಾಕೆ ಆ ಥರ ಮಾಡಿದ್ರಿ? ಅದು ಅವ್ರನ್ನೇ ಕೇಳಬೇಕು ನನಗೆ. ಕೇಳಿ. ಯಾಕೆ ಸರ್ ಫಸ್ಟ್ ಆಹಾರನ ಯಾಕೆ ಪರಿಮಳ ನೋಡಿಸಿ ತಿನ್ಸಿದ್ರಿ ನೀವು? ಯಾಕಂದರೆ ನೀವು ನೋಟಿಸ್ ಮಾಡಿದ್ರಿ. ಈಗ ಪರಿಮಳ ನೋಡದೇ ಇದ್ರೆ ನೀವು ಈ ಕ್ವಶನ್ನೇ ಕೇಳ್ತಾ ಇರಲಿಲ್ಲ. ನೋಡಿ, ಆ ಕ್ಯಾರೆಕ್ಟರ್ ಹೇಗೆ ನಿಮ್ಗೆ ಗೊತ್ತಾಯಿತು ಅಂದರೆ ಅವಳು ಪರಿಮಳ ನೋಡ್ತಾ ಇದ್ದಾಳೆ. ಸೊ ಅವಳು ಅಷ್ಟು ಫುಡ್ಡನ್ನು ಎಂಜಾಯ್ ಮಾಡ್ತಾಳೆ. ಸೂಪರ್. ಸೊ ಅದಕ್ಕೋಸ್ಕರ ವೆರಿ ನೈಸ್. ಆದರೂ ಕೂಡ ಸರ್ ಅವ್ರಿಗೆ ನಿಮ್ಮ ಪರಿಮಳಕ್ಕಿಂತ ಇಂಗ್ಲೀಷ್ ಪರಿಮಳ ಜಾಸ್ತಿ ಇಷ್ಟ ಆಗಿತ್ತು. ಜ್ಞಾಪಕ ಇರಲಿ ಅದು ನಿಮಗೆ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹಾಂ. ಸೊ ಆಸ್ ಎ ಡೈರೆಕ್ಟರ್ ಈಸ್ ಸಪೋರ್ಟಿಂಗ್. ಈಗ ಇಂಗ್ಲೀಷ್ ಪರಿಮಳ ಚೆನ್ನಾಗಿತ್ತು, ಅದೆಷ್ಟು ಬೇಗ ಓಡೋಯ್ತು ಅದು. ಸೊ ಕನ್ನಡ ಪರಿಮಳ ಯಾವಾಗಲೂ ಇರುತ್ತೆ, ಅದು ಪಾಯಿಂಟು. ಸೊ ಇಂಗ್ಲೀಷ್ ಪರಿಮಳ ಇರುತ್ತೆ, ಬೇಗ ಓಡೋಗುತ್ತೆ. ಬಟ್ ಕನ್ನಡ ಪರಿಮಳ ಒಂಥರ 24 hours ಯಾವಾಗಲೂ ಇರುತ್ತೆ ನಮ್ಮ ಜೊತೆ ಅನ್ನೋ ಥರ. ಬಟ್ ಇಲ್ಲಿ ನಮ್ಮ ಪ್ರಾಂಶುಪಾಲರು, ಪ್ರಿನ್ಸಿಪಾಲ್ರು ಇಲ್ಲಿದ್ದಾರೆ. ಇವ್ರದ್ದೇನೆಂದರೆ ಸಿನಿಮಾ ನೋಡಿದರೆ ಗೊತ್ತಾಗಿರುತ್ತೆ, ಬಟ್ ನೋಡದೇ ಇದ್ದವರು ಇವ್ರು ಯಾವಾಗಲೂ ಅಷ್ಟೇ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಫೈನ್ ತಗೋತಾ ಇರ್ತಾರೆ. ಸರ್ ಈ ಫೈನ್ ಎಲ್ಲ ಕಲೆಕ್ಟ್ ಮಾಡಿ ಪವನ್ ಅವರು ಕೊಟ್ರ, ರಾಜ್ ಅವರು ಕೊಟ್ರ, ಯಾರು ಕೊಟ್ರಿ? ಈಗ ಸದ್ಯಕ್ಕೆ ಡೈರೆಕ್ಟರ್ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು. ಹೌದೌದು, ಅವ್ರ ಕೈಲಿದೆ. ಒಂದೊಂದು ಶೋಗಳು ಆದಾಯದಾಗಿ 500 ಹೀಗೆ ಬಹುಶಃ 2-3 ಬರ್ತಾ ಇದೆ. ಅದು ಇನ್ನು ಲೆಕ್ಕ ಮಾಡಬೇಕು, ಅದು ಎಷ್ಟಾಗಿದೆ ಅಂತೇಳಿ ಕೌಂಟ್ ಮಾಡಬೇಕು ಈಗ. ಸೂಪರ್. ಸೊ ಪ್ರತಿ ಶೋನು ಫೈನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರು, ಪ್ರತಿ ಶೋಲು. ಸರ್ ಸೂಪರ್ ಸರ್. ಈ ಥರ ಒಬ್ಬ ಪ್ರಿನ್ಸಿಪಲ್ಲು ನಾನು ಕೂಡ ತುಂಬ ನೋಡಿದ್ದೆ ಸರ್. ಅದೇನು ಸರ್ 1000 ರೂಪೀಸ್ಗೆ 500 ರೂಪೀಸ್ ಚೇಂಜ್ ಇಲ್ಲ. ಇನ್ನೊಂದು ಸರಿ ಪಾಪ ಮೊಟ್ಟೆ ಕರಿ ಅಂತ ಐಡಿಯಾ ಯಾರ್ದು ಸರ್ ಅದು? ಅಲ್ಲ, ಅದು ಒಂದು ಏನು, ಬಟ್ ಒಳ್ಳೆ ಐಡಿಯಾ ಸರ್, ಒಳ್ಳೆ ಐಡಿಯಾ. ಯಾಕೆಂದ್ರೆ ಚೇಂಜ್ ವಾಪಸ್ ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ, ಇನ್ನೊಂದು ಸರಿ ಕರೆದ್ಬಿಟ್ಟು ಸರಿ ಹೋಗುತ್ತೆ. ಒಟ್ಟಾರೆ ನನಗೇನಂತ ಹೇಳಿದ್ರೆ ಆದಷ್ಟು ಫೈನ್ಗಳು ಹಾಗೆ ಜಾಸ್ತಿ ಬರ್ತಾ ಇರಬೇಕು. ಸೊ ಏನಾದರೂ ಸರಿ, ಅದಕ್ಕೆ ಏನಾದರೂ ಒಂದು ಕಾರಣಗಳನ್ನು ಕೊಡಬೇಕು. ಸೊ ಅವತ್ತು ಆ ಕಾರಣ ರೀಸನ್ ಸಿಕ್ಕಿದೆ. ಇನ್ನೂ ಒಂದು 1000 ರೂಪೀಸ್ ಅವತ್ತು ಸಿಕ್ಕಿದೆ. ಹೀಗೆ ಸಿಗ್ತಾ ಇರ್ತದೆ ಡೈಲಿ. ಸೊ ಹಾಗೆ ಸಿಗ್ತಾ ಇರುತ್ತೆ ಅಂತ. ವೆರಿ ನೈಸ್. ಬಟ್ ಆದರೂ ಕೂಡ ನಮ್ಮ ಪ್ಯೂನ್ ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ. ಯಾಕೆಂದರೆ ಇವರು ಸರ್, ನಾನು ಇವತ್ತೇನು ಹೇಳ್ತಾ ಇದ್ದೆ ಅಂದರೆ ಅವ್ರ ಒರಿಜಿನಲ್ ಹೆಸರು ನಾನು ಯಾರಿಗೂ ಹೇಳ್ತಾ ಇಲ್ಲ. ಯಾಕೆಂದರೆ ಅವರು ಕ್ಯಾರೆಕ್ಟ್ರಾಗೆ ಬದುಕ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರವರಾಗಿ ಒಬ್ಬೊಬ್ಬರಾಗಿ ಕ್ಯಾರೆಕ್ಟರ್ಸ್ ಆಗೇ ಇದ್ದಾರೆ. ಅವ್ರನ್ನ ಆಚೆ ಕೂಡ ಹಂಗೆ ರೆಕಗ್ನೈಸ್ ಕೂಡ ಮಾಡ್ತಿದ್ದಾರೆ. ಸರ್ ಕೂದಲು ಇವತ್ತು ಹೋಗಿರೋದು ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಎಷ್ಟು ಖುಷಿ ಆಗ್ತದೆ ಅಂದರೆ ಮುಂದಿನ ಜನ್ಮದಲ್ಲೂ ಕೂದಲು ಬೇಡ ಅಂತ ಅನಿಸ್ತದೆ. ಮುಂದಿನ ಜನ್ಮದಲ್ಲಿ ಮನುಷ್ಯರಾಗೆ ಹುಟ್ಟುವಂಥ ಪಾಪ ಬೇಡ ನಿಮಗೆ, ಬೇರೆ ಏನಾದರೂ ಆಗಿ ಹುಟ್ಟಿ. ಬಟ್ ಇರಲಿ. ಆದರೂ ಕೂಡ ಸರ್ ಅದೇನು ಸರ್ ಟಿಫನ್ ಬಾಕ್ಸ್ ಲವ್ ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಲವ್ ಟ್ರ್ಯಾಕ್ ಚೆನ್ನಾಗಿದೆ ಸರ್, ನನಗೆ ತುಂಬ ಇಷ್ಟ ಆಯಿತು. ಏನು ಅಂತ ಜಾಸ್ತಿ ರಿವೀಲ್ ಮಾಡಲ್ಲ, ಬಟ್ ಟಿಫನ್ ಬಾಕ್ಸ್ ಲವ್ ಚೆನ್ನಾಗಿದೆ ಸರ್. ಯಾವಾಗ ಎಲ್ಲಿ ಪ್ರಯೋಗ ಮಾಡಿದ್ರಿ? ನಿಮ್ಮ ಹೆಂಡತಿ ಹೆಸರು ಏನು? ರಿಯಲ್ ಹೆಂಡತಿ ಹೆಸರು ಹೇಳಿ. ಜ್ಯೋತಿ. ಜ್ಯೋತಿ. ಜ್ಯೋತಿ ಅವ್ರಿಗೆ ಎಷ್ಟು ಟಿಫನ್ ಬಾಕ್ಸ್ ತೊಗೊಂಡೋಗಿ ಕೊಟ್ಟಿದ್ರಿ? ಇಲ್ಲ, ಅವಳೇ ನನಗೆ ಕೊಡ್ತಾ ಇದ್ರು.
ವಾಟ್ ಇಸ್ ದಿಸ್, ಯಾಕೆ ಈ ತರ? ಆಕ್ಚುಲಿ ನಮ್ದು ಲವ್ ಮ್ಯಾರೇಜ್ ಅಲ್ಲ, ಎಂಗೇಜ್ಮೆಂಟ್ ಆದ್ಮೇಲೆ ಮೀಟ್ ಆಗ್ತಿದ್ವಿ, ಸೊ ಏನೋ ತಿಂಡಿ ಅವಳು ನಂಗೆ ತರ್ತಾ ಇದ್ವಿ ಅಷ್ಟೇ. ನೋಡಿ, ಎಂಗೇಜ್ಮೆಂಟ್ ಆದ್ಮೇಲೆ ಮೀಟ್ ಆಗ್ತಿದೀವಿ ಅಂತ ಅವ್ರ ಮನೇಲೆ ಹೇಳಿರ್ಲಿಲ್ಲ, ಕಾರ್ನರ್ ಸೀಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಿದ್ದಾರೆ. ಸರ್ ವೆರಿ ನೈಸ್ ಸರ್, ಎಷ್ಟು ಖುಷಿ ಆಯಿತು ನಮ್ಮ ಜನಾರ್ದನ್ ಅವ್ರಿಗೆ ನೀವು ಗೈಡ್ ಮಾಡ್ತಾ. ಪ್ಲಸ್ ಅದೊಂದು ನನಗೆ ಸರ್ ಲವ್ ಲೆಟ್ರ್ ಬರೀತಾರೆ. ಎಂಥ ಕೆಟ್ಟ ಲವ್ ಲೆಟ್ರ್ ಅಂದರೆ ಲೈಫಲ್ಲಿ ಅದು ಒಳ್ಳೆ ಕೆಲಸಕ್ಕೆ ಅಪ್ಲಿಕೇಶನ್ಗಿಂತ ವರ್ಸ್ಟ್ ಆಗಿರುತ್ತೆ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೆಲ್ಪ್ ಆಗುತ್ತೆ. ಎಷ್ಟು ಲವ್ ಲೆಟ್ರ್ ಬರ್ದಿರಾ ಸರ್ ನೀವು ನಿಮ್ಮ ಲೈಫಲ್ಲಿ? ನಾನಾ ಬರ್ದೇ ಇಲ್ಲ. ಸುಳ್ಳು ಹೇಳ್ಬೇಡಿ ಸರ್. ಇವ್ರು ಬರ್ದಿರಲ್ವಾ ಲವ್ ಲೆಟ್ರ್? ಯಾರು ಹೇಳ್ತೀರಿ? ಗೊತ್ತಿಲ್ಲ. ಬರ್ದಿದ್ದೀರಾ ಇಲ್ವಾ? ಸುಳ್ಳು ಹೇಳ್ಬೇಡಿ. ನಾನಾ? ನೀವೇ, ಇನ್ಯಾರು? ಜ್ಯೋತಿ ಮೇಡಮ್, ಡೋಂಟ್ ಫೀಲ್ ಬ್ಯಾಡ್ ಇವಾಗ. ಇಲ್ಲ ಸುಮ್ಮನೆ ಒಂದು ಲವ್ ಲೆಟರ್ ಬರ್ದೇ ಇಲ್ಲ, ನಮ್ದೇನಿದ್ರು ಡೈರೆಕ್ಟೇ. ಯಪ್ಪ, ಇಷ್ಟೊಂದು ಡೈರೆಕ್ಟ್ ಆಗಿ ಇದೀವಿ ಇಲ್ಲಿ. ಬಟ್ ಆದರೆ ಸರ್ ಬ್ರಿಲಿಯಂಟ್ ಕ್ಯಾರೆಕ್ಟರ್. ಆ್ಯಂಡ್ ಆಲ್ಸೋ ನಮ್ಮ ದ ಗ್ರೇಟ್ ಇವ್ರನ್ನ ಕರಿಬೇಕು. ಇವ್ರು ಹೆಂಗೆ ಅಂದರೆ ಜನಾರ್ದನ್ನ ತಮ್ಮನ ಕ್ಯಾರೆಕ್ಟ್ರು. ಇವ್ರಿಗೂ ಕೂಡ ಸಿನಿಮಾದಲ್ಲಿ ಹೆಸರು ಜಾಸ್ತಿ ಇಲ್ಲ. ಜೇ ಬ್ರೋ, ಎಕ್ಸಾಕ್ಟ್ಲಿ. ಸೊ ಜೇ ಬ್ರೋ ಇವ್ರು ಎಷ್ಟು ಫೋನಲ್ಲಿ ಮಾತಾಡಿದ್ರೆ ಅಂದರೆ, ಸರ್ ಆ ಫೋನ್ಗೆ ಹೆಣ್ಮಗು ಗಂಡು ಮಗು ಆಯ್ತಾ? ಆಗ್ತಾ ಇತ್ತು, ಆ ಸ್ಟೇಜಲ್ಲಿ ಸಿನಿಮಾ ಮುಗ್ದೋಯ್ತು. ಆಗೋ ಟೈಮ್ ಸರಿಯಾಗಿ ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾರೆ. ಸೊ ವೆರಿ ನೈಸ್. ಬಟ್ ಒಳ್ಳೆ ಕ್ಯಾರೆಕ್ಟರ್, ತುಂಬ ಜನರಿಗೆ ರಿಲೇಟ್ ಆಗುತ್ತೆ. ಬೇರೆ ಏನೇನೋ ಅನ್ಕೊಂಡು ಅರ್ಥ ಮಾಡ್ಕೊಂಡು ನಗಂಗಿಲ್ಲ ಅಲ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಟ್ಸ್ ಅ ಫ್ಯಾಮಿಲಿ ಶೋ ಪ್ಲೀಸ್. ಓಕೆ, ಸೊ ಈಗ ಈ ಥರ ತಂಡದ ಜೊತೆ ನೀವು ಕೂಡ ಮಾತಾಡಿ, ಫೋನಲ್ಲಿ ಮಾತಾಡ್ಕೊಂಡಿರ್ತೀರಿ. ಎಷ್ಟು ಜನ ಈ ಥರ ನೀವು ನೋಡಿದಿರಿ ಸರ್ ಫೋನಲ್ಲೇ? ನೀನೊಂದು ಕೊಡು ಪ್ಲೀಸ್, ರಿಯಲ್ ಆಗಿ ಕೊಡು ಅಂತ ಎಷ್ಟು ಸರಿ ಕೇಳಿದ್ರಿ? ಈಗ ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಗೊತ್ತಾಗ್ತದೆ. ಏನಾರ ಹೇಳ್ಕೊಳ್ಳಿ, ಪರವಾಗಿಲ್ಲ. ನೀವು ಏನು ಹೇಳಿದ್ರು ಚೆನ್ನಾಗಿರುತ್ತೆ. ಹೇಳಿ, ಎಷ್ಟು ಜನದಲ್ಲಿ ಫೋನ್ಗೆ ರಿಯಲ್ ಆಗಿ ಕೊಡು ಅಂತ ಕೇಳಿದಿರ? ಆ್ಯಕ್ಚುಲಿ ಅದೇ ನನಗೆ ಬೇಜಾರು. ಏನಪ್ಪ ಅಂತ ಹೇಳಿದ್ರೆ ರಿಯಲ್ ಆಗಿ ಯಾವುದು ಆಗಿಲ್ಲ, ಸೊ ರೀಲ್ ಆಗಿ ಆಗ್ತಾ ಇದೆ ಅಣ್ಣ. ಮುಗ್ಧ. ಸೊ ಅದಕ್ಕೋಸ್ಕರನೇ ಅವ್ರು ಈ ಕ್ಯಾರೆಕ್ಟರ್ ಕೊಟ್ಟಿರೋದು. ಅಂದ್ರೆ ಇಲ್ಲ, ನೀವು ಕೇಳಿದ್ ಹೆಂಗಿತ್ತು ಅಂದ್ರೆ, ಅದು ನೀವು ನನ್ನ ಹತ್ರ ಕೇಳ್ಬೇಕು, ಕ್ಯಾರೆಕ್ಟರ್ ಯಾಕೆ ಕೊಟ್ಟಿದ್ದು ಅಂತ. ಯಾಕೆ ಕೊಟ್ಟಿದ್ದು? ಹೌದು, ಮುಖ ನೋಡಿ ಸರ್, ಆ ಮುಖದಲ್ಲೇ ಬರ್ದಿದೆ, ಆ ಮುಖದಲ್ಲಿ ಅಚ್ಚೆ ಹಾಕಿದೆ. ಎಲ್ಲ ಹುಡುಗಿರ್ನು ರಿಯಲ್ ಆಗಿ ಕೊಡು ಅಂತ ಕೇಳೋ ತರ. ಒಬ್ರು ಸ್ಕ್ರಿಪ್ಟ್ ಬರ್ಬೇಕಾದ್ರೆ ಅವ್ರದ್ದು ಇನ್ಪುಟ್ಸ್ ಎಲ್ಲ ಇರುತ್ತೆ. ಎಂತ ಇಲ್ಲ ಮಾರ್ಯಾರೆ, ಹಲೋ ಅದು ಬರೀ ಪೇಪರ್ ಅಲ್ಲಿ ಇರುತ್ತೆ, ಎಂತ ಇಲ್ಲ. ಪೇಪರ್ ಅಲ್ಲಿ ಇರೋದು ಮುಖದಲ್ಲಿ ಗೊತ್ತಾಗಿದ ತಕ್ಷಣ ಬಾಗುರು ನಾ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆಯಾ ಅಂತ ಕರ್ಕೊಂಡ್ ಬಂದಿದ್ದ ಅಲ್ವಾ? ಸರಿ, ಇವಾಗ ಇವ್ರು ಹೇಳಿರೋದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ನನಗನ್ಸಿದ್ದೇನು ಅಂದ್ರೆ, ನೀವು ತುಂಬಾ ಪರಿಣಿತರು. ಈಗ ಒಬ್ಬ ಅದೇ ರಿಯಲ್ ಆಗಿ ಕೊಡು ಅಂತ ಕೇಳೋದ್ರಲ್ಲಿ. ಸೊ ಯಾಕೆಂದ್ರೆ ಒಬ್ಬ ಫೈಟರ್ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾನೋ, ನೀವು ಅಷ್ಟೇ ಚೆನ್ನಾಗಿ ಭಿಕ್ಷೆ ಬೇಡಿದಿರ ಫೋನಲ್ಲಿ, ಪ್ಲೀಸ್ ಕೊಡಿ ಅಂತ. ಬಟ್ ರಿಯಲಿ ವೆಲ್ ಪ್ಲೇಡ್, ಲವ್ಲಿ ಕ್ಯಾರೆಕ್ಟರ್. ಸೊ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಇನ್ನೊಂದು ಅಷ್ಟು ಕ್ಯಾರೆಕ್ಟರ್ನ ನೋಡಬೇಕು ಅಂದರೆ ಇವರು. ಸರ್ ನೀವು ಕರೆಕ್ಟಾಗಿ ಎಷ್ಟು ಸೆಕೆಂಡ್ಸ್ ಎಷ್ಟು ನಿಮಿಷ ಬಂದಿದೆ ಸ್ಕ್ರೀನ್ ಮೇಲೆ ಅದನ್ನ ಹೇಳಿ ಸರ್ ಫಸ್ಟ್. 1 ನಿಮಿಷ 50 ಸೆಕೆಂಡು. 1 ನಿಮಿಷ 50 ಸೆಕೆಂಡ್ ಇವರು ನೋಡ್ತಾ ಇರ್ಬೇಕಾರೆ ನಾನು ಬಂದೆ ಅಯ್ಯೋ ನಾನು ನೋಡಿದೆ ಅನ್ನೋ ಥರ ಇದ್ರೆ. ಬಟ್ ರಿಯಲಿ ಚೆನ್ನಾಗಿತ್ತು ಸರ್. ಇವರಲ್ಲಿ ಏನು ಸರ್ ಕಮ್ಮಿ ಪಾಪ ನಿಮಗೆ ಏನು ಸರ್ ಕಮ್ಮಿ ಕಾಣಿಸ್ತು? ಏನು ಸರ್ ಕಾಣಿಸ್ತು? ಅಲ್ಲಿ ಕಮ್ಮಿ ಕಾಣಿಸ್ಲಿಲ್ಲ, ಎಲ್ಲ ಜಾಸ್ತಿ ಕಾಣಿಸ್ತು. ಬಟ್ ರಿಯಲಿ ವೆಲ್ ಪ್ಲೇಡ್ ಆ ಕ್ಯಾರೆಕ್ಟರು. ತುಂಬ ಜನ ಹುಡುಗರು ಹಂಗೆ ಅನ್ಕೊಳ್ಳೋದು ಏನಂದರೆ, ನಮ್ಮ ಫ್ರೆಂಡ್ಸಿಗೆ ನನ್ನ ಗರ್ಲ್ ಫ್ರೆಂಡ್ ಇಷ್ಟ ಆಗಬೇಕು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಥಿಯರಿ? ನಂಗೆ ಅರ್ಥ ಆಗಲ್ಲ. ನಮಗೆ ಇಷ್ಟ ಆದರೆ ಸಾಕು, ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗೋ ಥರ ಒಬ್ಬ ಹುಡುಗಿನ ಹುಡುಕ್ತಿರ್ತಾರೆ. ಆ ಥರ ಹುಡುಗಿ ನೀವು ಹುಡುಕಿಲ್ಲ ಅಂತ ಅನ್ಕೋತೀನಿ ರಿಯಲ್ ಲೈಫಲ್ಲಿ. ಇಲ್ಲ ನಾನು ಯಾವತ್ತೂ ಹುಡುಕಿಲ್ವಾ ಅಥವಾ ಹುಡುಕಿಲ್ಲ, ನಾನು ಖಾಲಿ ಇದ್ದೀನಿ, ಸಿಂಗಲ್. ಇವರು ಖಾಲಿ ಇದ್ದಾರೆ ಇವಾಗ. ಅಪ್ಲಿಕೇಶನ್, ದೇರ್ ವಿ ಗೋ. ಅಪ್ಲಿಕೇಶನ್ ಅಲ್ಲ, ಇನ್ವಿಟೇಷನ್ ಡೈರೆಕ್ಟ್ಲಿ. 53 ಜನ ಹೊಸೊಬ್ರು ಇದ್ರೆ, ಒಬ್ರು ಮಾತ್ರ ಹಳಬ್ರು ವಯಸ್ಸಾಗಿರೋರು ಇಲ್ಲಿದ್ದಾರೆ. ಹಳೆ ಹುಲಿನೋ ಸಿಂಹನೋ ಚಿರತೆನೋ ನೀವೇ ಹೇಳ್ಬೇಕು. ಬಟ್ ಆದರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಪಾಪ ಇವ್ರನ್ನ ಕರಿತೀವಿ. ಬಟ್ ಈಸ್ ಮೋರ್ ದೆನ್ ಅ ಫ್ರೆಂಡ್. ತುಂಬ ಸರ್ ಹೆಂಗೆ ಸರ್ ಈ ಇಂಟೈರ್ ದಂಡನ್ನು ನೀವು ನಿಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಹೆಂಗೆ ಸರ್ ಈ ಥರ ಹೆಂಗೆ ಮಾಡಿದ್ರಿ ಸರ್ ಈ ಥರ ಎಲ್ಲ? ಇಲ್ಲ, ನಾನು ನೆಗಲಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಪ್ರೊಡ್ಯೂಸರ್ ಇಟ್ಕೊಂಡ್ರೆ ಸರಿ. ಬಟ್ ಆದರೆ ಎಲ್ಲ ನಿಮ್ಮ ಮೇಲೆ ಇತ್ತು ರೆಸ್ಪಾನ್ಸಿಬಿಲಿಟಿ. ಸರ್ ಈ ಎಂಟೈರ್ ಟೀಮಲ್ಲಿ ಯಾರು ಸರ್ ತುಂಬ ತರಲೆ, ಆಮೇಲೆ ಯಾರು ತುಂಬ ಸೈಲೆಂಟ್? ಎಲ್ಲರೂ ಒಂದೇ ಎಲ್ಲರೂ ಒಂದೇ ಇತ್ತು, ಅದೆಲ್ಲ ಕೇಳಂಗೇ ಇಲ್ಲ. ಎಲ್ಲರೂ ತರಲೆಗಳು ಅಲ್ವಾ ಸರ್? ಇಲ್ಲ ಎಲ್ಲರೂ. ಯಾರದು ಫೋನ್? ಯಾರದು? ಅವರೇ ತರಲೆ. ಅಯ್ಯೋ ನಮ್ಮ ಇನ್ನೊಬ್ರು ಮೊಟ್ಟೆ ಫೋನ್ ಮಾಡ್ತಿದ್ದಾರೆ. ಸರ್ ನೀವು ದಯವಿಟ್ಟು ಮುಂದೆ ಬರಬೇಕು. ಇವರೇನು? ಎಸ್. ಸೊ ಇಲ್ಲಿ ಒಂದು ನಿಮಿಷ ನಾನು ಪವನ್ ಅವ್ರು ಹೇಳಿದ್ ಕೇಳಿದೆ. ಅವ್ರು ಯಾರಿಗೂ ಇಷ್ಟೊಂದು ಹೊಗಳಿರೋದನ್ನ ಬಿಲ್ಡಪ್ ಕೊಟ್ಟಿದ್ದು ನಾನು ನೋಡಿಲ್ಲ. ಪವನ್ ಅವ್ರು ಅವ್ರಿಗೆ ಬಿಲ್ಡಪ್ ಕೊಟ್ಕೊಳ್ಳಲ್ಲ, ಅಂಥದ್ರಲ್ಲಿ ಇವ್ರಿಗೆ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದಾರೆ ಸರ್. ಅಂದರೆ ನೀವು
ಎಷ್ಟು ಸಂಜೆಗಳನ್ನ ರಾತ್ರಿಗಳನ್ನ ಪವನ್ ಅವ್ರ ಜೊತೆ ಕಳೆದ್ರಿ? ಒಂದು ಆ ಕ್ವಶನ್ ಇವರಿಗೆ ಕೇಳ್ಬೇಕು. ಮಾಡಿಸಿದ್ದು ಇವರಿಬ್ರು ನ್ಯೂಯಾರ್ಕ್ ಹೋಗಿ ಏನ್ ಮಾಡಿದ್ರು? ಅಷ್ಟು ಬೇಗ ನ್ಯೂಯಾರ್ಕ್ ಹೋಗಿ ಬಂದ್ಬಿಟ್ರ ನೀವು? ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಬಂದೆ ನಾನು. ಸಕ್ಸಸ್. ಓಕೆ ಫೈನ್. ಬಟ್ ಸರ್, ಕ್ಯಾಮ್ರಾ, ಎಡಿಟಿಂಗ್, ಈವನ್ ಮೆಡ್ರಾಸ್ಗೆ ಹೋಗಿ UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ಇದು ಬರೀ ಫಸ್ಟ್ ಸಿನಿಮಾಗ ಇಲ್ಲ ಸೆಕೆಂಡ್ ಸಿನಿಮಾ, ಥರ್ಡ್ ಸಿನಿಮಾಗ ಈ ಥರ ಇರುತ್ತಾ? ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಫಿಲ್ಮ್ ಅಲ್ಲ, ಹಾಗಾಗಿ. ಬಟ್ ಇರಲಿ, 2ನೇ 3ನೇ ಸಿನಿಮಾಗೂ ಅದೇ ಡೆಡಿಕೇಶನ್ ಇರಲಿ ದಯವಿಟ್ಟು. ಡೆಡಿಕೇಶನ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ. ಆಮೇಲೆ ಹೋಗ್ಬಿಟ್ಟು UFO ಕ್ಯೂಬ್ ಅಪ್ಲೋಡ್ ಮಾಡ್ಕೊಳ್ಬಹುದು. ಇದೇ ನಾನು ಹೇಳ್ತಾ ಇರೋದು. ಪ್ರೊಡ್ಯೂಸರ್ ಇವಾಗಲೇ ಅನ್ಕೋತಾ ಇದಾರೆ, ಒಂದು ಮೊಟ್ಟೆ ಕಥೆಯಲ್ಲಿ ಎಲ್ಲರೂ ಬಿದ್ದು ಬಿದ್ದು ತಾನಾಗೆ ಕೆಲಸ ಮಾಡಿದ್ರಿ, ಇವಾಗ ನೋಡ್ರೆ ಒಂದು ಟೀಮ್ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ. ಸರ್ ರಿಯಲಿ ಎಂಟೈರ್ ತಂಡ ನಿಮ್ಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಸರ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಜಾಸ್ತಿ ಆಯಿತು ಸರ್? ಇನ್ನೂ ಜಾಸ್ತಿ ಆಗಿಲ್ಲ, 4 ದಿವಸ ಆಗಿದ್ದು. ಅಷ್ಟರಲ್ಲೇ ಜರ್ಮನಿವರೆಗೂ ಹೋಗಿದ್ದೀರಾ ನೀವು? ಜರ್ಮನಿದೆಲ್ಲ ಬರಬೇಕಲ್ವಾ ಗೋಣಿಯಲ್ಲಿ. ಸೊ ಅಲ್ಲಿಂದ ಎಲ್ಲ ಬರೋದಿದೆ. ಸೊ ತುಂಬ ಒಳ್ಳೆ ತಂಡ, ಕೂದಲು ಇರಲಿ ಬಿಡಲಿ, ಸಿನಿಮಾ ಮಾತ್ರ ಸಖತ್ತಾಗಿ ಹೋಗ್ತಾ ಇದೆ. ಬಟ್ ಇವಾಗ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಸರಳಾ ಜಾನು. ಸೊ ಸರಳಾ ಜಾನು ಅಂತ ಇವ್ರನ್ನ ಏನಕ್ಕೆ ನೀವೇ ಅಲ್ಲಿ ಹೇಳ್ತೀರಾ ಜಾನು ಅಂತಾನೆ ನನ್ನ ಹೆಸರನ್ನ ಹಾಕೋಬೇಕು ಅಂತ ಹೇಳಿ? ನಿಮ್ಮನ್ನ ನಿಮ್ಮ ಹುಡುಗ ರಿಯಲ್ ಲೈಫಲ್ಲಿ ಏನಂತ ಕರೀತಾನೆ? ಅಯ್ಯೋ ನನಗೆ ಇಷ್ಟ ಇದೆ ಇದು ಜಾನು ಅಂತ ಕರಿಬೇಕು ಅಂತ. ಓ ನನ್ನ ಹುಡುಗನ ಸಿಂಗಲ್ ರೆಡಿ ಟು ಮಿಂಗಲ್, ಸಿಂಗಲ್ ಆಗಿ ಸರ್ ಸಿಂಗಲ್. ಬಪ್ಪಲ್ಲಿ ಸೊ ಇವರು ಸಿಂಗಲ್. ಒಂದು ಮೊಟ್ಟೆ ಕತೆ ಸ್ಕ್ರೀನ್ ಮೇಲೆ ಅಷ್ಟೇ ಬ್ರೇಕಪ್. ಇವಾಗ ಒಂದಾಗ್ಬೋದಾ? ಅವರೇ ಬ್ರೇಕಪ್ ಮಾಡಿಸಿದ್ದಾರೆ, ಅದು ಡೈರೆಕ್ಟರ್ ಹೇಳ್ಬೇಕು. ನೀವು ಒಂದು ಕೆಲಸ ಮಾಡಿ, ಇಬ್ರು ಕೈ ಹಿಡಿದು ಒಬ್ರಿಗೊಬ್ರು ಕೊಡಿಸ್ಬಿಡಿ. ಐ ಆಮ್ ಸಾರಿ, ಬಟ್ ರಿಯಲಿ ನಿಜವಾಗ್ಲೂ ತುಂಬ ಯು ನೀಡ್ ಅ ರಿಯಲಿ ಗುಡ್ ಗಟ್ಸ್. ಯಾಕೆಂದರೆ ಸ್ಕ್ರೀನ್ ಮೇಲೆ ಬಂದು ಈ ಥರ ಮಾಡಬೇಕು ಅಂತ. ಬಿಕಾಸ್ ಯು ರೆಪ್ರೆಸೆಂಟಿಂಗ್ ಅ ಲಾಟ್ ಆಫ್ ಗರ್ಲ್ಸ್ ಹೂ ಆರ್ ಅಂಡರ್ ಆ್ಯಂಡ್ ದೇ ಫೀಲ್ ದಟ್ ದಟ್ ಅಯ್ಯೋ ನಾನು ಹಿಂಗಿದ್ದೀನಲ್ಲ ಅನ್ನೋ ಥರ. ಸೊ ಯು ರೆಪ್ರೆಸೆಂಟ್ ಅ ಲಾಟ್ ಆಫ್ ಗರ್ಲ್ಸ್ ಆ ಥರ. ಎಷ್ಟು ಜನ ಹುಡುಗರು ಬಿಡಿ, ಹುಡುಗಿರು ಎಷ್ಟು ಜನ ನಿಮ್ಗೆ ಆಮೇಲೆ FBಗಳಲ್ಲಿ ಮತ್ತೊಂದಷ್ಟು ಮೆಸೇಜ್ಗಳಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು? ಕರೆಕ್ಟ್, ಅದೊಂದು ಹೌದು. ಥ್ಯಾಂಕ್ಸ್ ಅನ್ನೋಕ್ಕಿಂತ ಅಂದರೆ ನಾನು ಯಾವುದೇ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಇಲ್ಲ. ವಾವ್, ಚಪ್ಪಾಳೆ, ವೆರಿ ಗುಡ್. ಜೀವನದಲ್ಲಿ ಇದು ಬೇಕು. ಬರೀ ಕಾರ್ನರ್ ಸೀಟ್ ಮಾತ್ರ ನೋಡ್ತಾರೆ. ಆದರೆ ಸೆಲ್ಫಿಲಿ ಎಷ್ಟಿದ್ದಾರೆ ಕೇಳಿ. ಹೌದು, ಏನು ಮಾಡೋದು. ಸೊ ಹಾಗೆ ತುಂಬ ಲೇಡೀಸ್ ಬಂದುಬಿಟ್ಟು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀರಾ ನೀವು, ಅಲ್ಲ ನಿಮ್ಮನ್ನು ಯಾಕೆ ಬೇಡ ಅಂದರು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಇನ್ನೊಬ್ರು ಬಂದು ಹೇಳಿದರು. ಅಲ್ಲ ತುಂಬ ದಪ್ಪ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ, ಈಗ ಒಂದು ಸ್ವಲ್ಪ ಸಣ್ಣ ಇದ್ದೀರಾ ಅಂತೆಲ್ಲ ಹೇಳಿದ್ರು. ಆಮೇಲೆ ತೆಳ್ಳಗಾದ, ನಿಮಗೋಸ್ಕರ ತೆಳ್ಳಗಾದ್ರು ಅಲ್ಲ, ಫಿಲ್ಮ್ ಆದ್ಮೇಲೆ ತೆಳ್ಳಗಾದ್ರು. ಹಾಗೆ ಸರ್ ಎಲ್ಲ ಹೇಳ್ಬಿಟ್ಟು. ಬಟ್ ಆ ಕ್ವಶನ್ಗೆ ನನ್ನ ಹತ್ರ ಒಂದು ಆನ್ಸರ್ ಇದೆ. ಒಬ್ಬ ಹಲೋ ಸೈಲೆನ್ಸ್, ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಏನಪ್ಪ ನಿಮ್ದು ನೋಡಿ ಅಂತ ತಮ್ಮ ಬೇಕಾ? ಅವ್ನ ಮಗು ಅಲ್ಲ, ಅಣ್ಣಂಗೆ ಫೇಮ್ ಸಿಗ್ತಾ ಇದೆ ಅಲ್ಲಿ ನೋಡಿ ಹಿಂದ್ಗಡೆ ಮಾತಾಡ. ಅವನು ಮೊಬೈಲ್ಗೆ ಗಂಡ ಹೆಣ್ಣ ಅಂತ ಕೇಳಿ ನೋಡ್ತಾ ಇದ್ದಾನೆ ಸರ್. ಸೊ ಏನಂದರೆ ಒಬ್ಬರು ಮೆಸೇಜ್ ಮಾಡಿದರು ನನಗೆ, ಅವರು ಸೀರಿಯಸ್ ನೋಟಲ್ಲಿ. ಅವ್ರು ಹೇಳಿದ್ರು ದಯವಿಟ್ಟು ಕ್ಷಮೆ ಇರಲಿ, ಏನಂದ್ರೆ ನಾನು ಇಲ್ಲಿ ತನಕ ನನ್ನ ಹುಡುಗಿನ ಯಾವತ್ತೂ ಕುಳ್ಳಿ ಅಂತ ಟೀಸ್ ಮಾಡ್ತಾ ಇದ್ದೆ. ಈ ಸಿನಿಮಾ ಆದಮೇಲೆ ನಂಗೆ ಅನ್ನಿಸ್ತು ಜನ್ಮದಲ್ಲಿ ನಾನು ಕರೆಯಲ್ಲ ಯಾವತ್ತೂ ಕೂಡ. ಅಂದರೆ ಅವಳಿಗೆ ಎಷ್ಟು ನೋವಾಗ್ತಿತ್ತು ನನಗೆ ಯಾವತ್ತೂ ಗೊತ್ತಾಗಲಿಲ್ಲ ಅಂತ. ಐ ಮೀನ್ ಯಾರಾದರೂ ಒಬ್ಬರು ಈ ಥರ ಆದರೆ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬ ಸಾಂಗ್ ಕೇಳ್ದ ನೀನಿಲ್ಲದೆ ಅಂತ. ಸೊ ಆಮೇಲೆ ಅವ್ನು ಹೇಳ್ದ ನಂದು ಮತ್ತು ನನ್ನ ಹುಡುಗಿದು ಜಗಳ ಆಗಿತ್ತು, ನಾನು ಅವಳಿಗೆ ಫಸ್ಟ್ ಮೆಸೇಜ್ ಮಾಡಿ ಸಾರಿ ಕೇಳಿದೆ ಅಂತ. ಸೊ ಒಂದು ಸಿನಿಮಾ ಏನಾದರೂ 1 ಗ್ರಾಮ್ ಆದರೂ ಮನುಷ್ಯನ ಸೊ ಒಂದು ಬದುಕಲ್ಲಿ ಏನಾದರೂ ಸಣ್ಣ ಚೇಂಜ್ ಮಾಡಿದ್ರು ಕೂಡ ಸೊ ಇಟ್ಸ್ ಬ್ಯೂಟಿಫುಲ್ ಅನ್ಸುತ್ತೆ. ಫ್ಯಾಂಟಾಸ್ಟಿಕ್, ರಿಯಲಿ ನೈಸ್. ಏನೂ ರಿವೀಲ್ ಮಾಡಿಲ್ಲ ಆದರೂ ಕೂಡ ಇಷ್ಟೊಂದೆಲ್ಲ ಮಾತಾಡಿದ್ದೀವಿ ಅಲ್ವಾ ರಾಜ್ ಅವರೇ? ನಾನು ಏನೂ ರಿವೀಲ್ ಮಾಡಿಲ್ಲ ಅಂತ ಅನ್ಕೋತೀನಿ. ಒಂದೊಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ನ ಕೂಡ ಅಷ್ಟೇ ಮಾತಾಡಿದ್ದೀವಿ. ಬಟ್ ರಿಯಲ್ ಆಗಿ ನೀವು ಯಾವ್ರ ಮುಂದೆನೂ ಹೇಳ್ಕೊಂಡಿಲ್ಲ, ಎಲ್ಲೂ ಆಗಿಲ್ಲ. ರಿಯಲ್ ಆಗಿ ನಾನು ಎಲ್ಲರದ್ದು ಕೇಳಿದೆ ರಿಯಲ್ದು ಏನೇನು ಕತೆ ಹೇಗೆ ಅಂತ. ನೀವು ಹೇಳಿ ನಿಜವಾಗ್ಲೂ ಎಷ್ಟು ಜನ ಹುಡುಗಿರು ಮುಂಚೆ ಇದ್ದರು, ಈಗ ಸಿನಿಮಾ ಆದಮೇಲೆ ಎಷ್ಟು ಜನದ ಅಪ್ಲಿಕೇಶನ್ ಬಂದಿದೆ, ಏನಾಗ್ತಾ ಇದೆ, ನೀವು ಎಷ್ಟು ಜನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಏನು ಇದೆಲ್ಲ ಹೇಳ್ಬೇಕು ಅಲ್ವಾ ಎಕನಾಮಿಕ್ಸ್ ಮ್ಯಾಮ್ ಅಲ್ವಾ? ಬಂಧುಗಳೇ ಭಗಿನಿಯರೇ, ಸೊ ಸಿನಿಮಾ ಆಗೋಕ್ಕಿಂತ ಮುಂಚೆ ಅದೇ ಜನಾರ್ದನಿಗೆ ಎಷ್ಟು ಜನ ಇದ್ರು ಅಷ್ಟು. ಜನಾರ್ದನ್ ಅಲ್ಲ ಸ್ವಾಮಿ, ನಮ್ಮ ರಾಜ್ ಬಿ ಶೆಟ್ಟಿ ಹೇಳ್ತಾ ಇದ್ದೀನಿ. ಜನಾರ್ದನ್ ಜೀವನದಲ್ಲಿ ಯಾವ ಥರ ಅಂದರೆ ಸಿಟಿ ಬಸ್ಸಲ್ಲಿ ಇಲ್ಲಿಂದ ಅಲ್ಲಿಗೆ ಇಳಿತಾರಲ್ವ, ಆ ಥರ ಬಂದು ಇಳಿತಾ ಇದ್ರು. ಸೊ ನಾವು ಕೂಡ ರೇ ಅಂತ ಮುಂದೆ ಬರ್ತಾ ಇದ್ವಿ. ಸೊ ಅದಾದಮೇಲೆ ಮಾತಾಡ್ತಾ ಇದ್ದಾರೆ ಅಂದರೆ ಕೆಲವರು. ಸೊ ನಾನು ಸ್ವಲ್ಪ ಮೊಬೈಲ್ ದೂರ ಇಟ್ಟಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಆ ಕಡೆ ಈ ಕಡೆ ನೋಡೋದೆಲ್ಲ ಕೆಲಸ ಕಮ್ಮಿ ಮಾಡಿದೆ. ಈಗ ಎರಡನೇ ಮದುವೆ ಯಾವಾಗ ನಿಮಗೆ?
2ನೇ ಮದುವೆನಾ? ಫಸ್ಟೇ ಆಗಿಲ್ಲ ಇನ್ನ. ಸ್ವಾಮಿ ದೇವ್ರೆ ಇವ್ರ ಕೂದಲು ಬೇಗ ಹೋಗ್ಲಿ. ಸೂಪರ್, ಬಟ್ ರಿಯಲಿ ನೈಸ್. ಆ್ಯಂಡ್ ಫ್ಯೂಚರ್ ಪ್ಲ್ಯಾನ್ಸ್ ನೆಕ್ಸ್ಟ್ ಏನು ಮಾಡ್ತೀರಾ ಅದೆಲ್ಲ ಬೇಡ. ಇಟ್ಸ್ ಅ ವಂಡರ್ಫುಲ್ ಟೈಮ್ ಫಾರ್ ಯು ಗೈಸ್. ಪ್ಲೀಸ್ ಎಂಜಾಯ್ ಇಟ್, ಲಿವ್ ದ ಮೊಮೆಂಟ್. ತುಂಬ ಚೆನ್ನಾಗಿರಲಿ. ಎಲ್ಲರೂ ನೋಡ್ತಾ ಇರೋರು ಎಲ್ರಿಗೂ ಕೂಡ ಏನಾದರೂ ಇನ್ನೊಂದು ಕರೆಯೋಲೆ ಕೊಡೋದಾದರೆ. ಆಮೇಲೆ ಇನ್ನೊಂದು ಮ್ಯಾಟ್ರ್, ನಮ್ಮ ಸುಹಾನ್ ಅವ್ರು ಹೇಳ್ತಾಯಿದ್ರು, ನಿಮ್ಮ ಇನ್ನೊಂದು ಹೀರೋಯಿನ್ನು ಅದೇ ನನ್ನಿಂದ ನೀವು ಇನ್ನೂ ಸುಂದರವಾಗಿ ಕಾಣಬಹುದು ಅಂತ ಹೇಳ್ತಾರಲ್ಲ, ಅವರು ಬಂದಿಲ್ಲ ಇವತ್ತು. ಏನಕ್ಕೆ ಅಂದರೆ ಅವರು ಸಿನಿಮಾದಲ್ಲಿ ಏನು ಮಾಡ್ತಾರೆ ರಿಯಲ್ ಆಗಿ ಮಾಡಕ್ಕೆ ಹೋಗಿದ್ದಾರೆ. ಹೋಗಿರ್ಬೋದಾ? ಸೊ ಅವ್ರು ಸಿನಿಮಾದಲ್ಲಿ ಏನು ಮಾಡ್ತಿದ್ರು, ಗೋ ವಾಚ್ ದ ಫಿಲ್ಮ್. ಸೊ ದೇರ್ ಯು ವಿಲ್ ನೋ. ಸಿನಿಮಾ ನೋಡ್ತಾ ಇರೋರಿಗೆ ಎಂಟೈರ್ ತಂಡದ ವತಿಯಿಂದ ಏನಾರು ಹೇಳೋದಾದ್ರೆ? ಸಿನಿಮಾ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಸೊ ಸಿನಿಮಾ ಯಾರು ನೋಡಿಲ್ಲ ಅವ್ರು ಕೂಡ ಬಂದೇ ಬರ್ತೀರಾ ಅನ್ನೋ ಧೈರ್ಯ ನಮಗಿದೆ. ಯಾಕಂದರೆ ಸಿನಿಮಾ ನಮಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಸೊ ಒಳ್ಳೆ ರಿವ್ಯೂ ಕೂಡ ಬರ್ತಾ ಇದೆ. ಸೊ ಸಿನಿಮಾ ನೋಡಿ, ಯಾಕಂದರೆ ನೆಕ್ಸ್ಟ್ ನಮಗೆ ಮಾಡಬೇಕಾದ್ರೆ ನಮಗೆ ಇನ್ನೂ ಬೆಟರ್ ಸಿನಿಮಾ ಮಾಡುವಂಥ ಧೈರ್ಯ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಪವನ್ ಅವರು ಈ ಸಿನಿಮಾನ ಯಾವ ರೀತಿ ಕೊಲಾಬ್ರೇಟ್ ಮಾಡಿಕೊಂಡು ಅವರು ರಿಸ್ಕ್ ತಗೊಂಡು ಈ ಸಿನಿಮಾನ ರಿಲೀಸ್ ಮಾಡಿದ್ರು, ಅಂಥವ್ರಿಗೂ ಕೂಡ ಬೇರೆ ಸಿನಿಮಾಗಳನ್ನು ಸಪೋರ್ಟ್ ಮಾಡುವಂಥ ಧೈರ್ಯ ಬರುತ್ತೆ. ಆ್ಯಂಡ್ ಸುಹಾನ್ ಪ್ರಸಾದ್ ಅಂಥವರಿಗೆ ಸೊ ಇಂಥ ಸಣ್ಣ ಸಬ್ಜೆಕ್ಟ್ನ ಇಂಥ ಮುಖ ಹಾಕ್ಕೊಂಡು ಹೀರೋ ಮಾಡ್ಬೋದು ಅನ್ನೋ ಧೈರ್ಯ ಬಂದರೆ ಏನೋ ಇಂಡಸ್ಟ್ರೀಲಿ ಏನೋ ಒಂದು ಸಣ್ಣ ಒಳ್ಳೆ ಬದಲಾವಣೆ ಆಗ್ಬೋದು ಅಂತ ಅನಿಸುತ್ತೆ. ಈ ಕಾರಣದಿಂದ ಸಿನಿಮಾ ನೋಡಿ. ಸೂಪರ್, ವೆರಿ ವೆಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್.